ಇದು ಒಂದು ಮೆಥಡ್ ಸರ್. ಕೆಮಿಕಲ್ನ ಸಿಂಪರಣೆ ಮಾಡೋದು, ನಾನು ಸಿಂಪರಣೆಗೆ ಬಂದೆ, ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಳೋದು. ಇನ್ನೊಂದು, ಮಳೆ ಇಲ್ಲ ಸರ್, ಮಳೆ ಇಲ್ಲ ಅಂತ ಒಂದು ಇಮ್ಯಾಜಿನೇಷನ್. ಆದರೆ ಮಳೆ ಇಲ್ಲ ಅಂತ ಬಂದಾಗ ಸಡನ್ ಆಗಿ ಮಳೆ ಬಂದರೆ ರೋಗ ಜಾಸ್ತಿ ಆಗುತ್ತೆ. ಅದನ್ನು ಕಡಿಮೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಮಿಕಲ್ಗಳೇ ಬೇಡ. ಆ್ಯಕ್ಚುಲಿ ನಮ್ಮ ವಿಶ್ವವಿದ್ಯಾಲಯದ ಕೂಡ ದಾರಕ್ಷಕ ಅಂತ ಮಾಡಿದ್ವಿ, AMC ಇದೆ. ಇವತ್ತು ನೀವು ಮಾರ್ಕೆಟ್ಗೆ ಹೋದರೆ ಅಪ್ರೂವ್ಡ್ ಪ್ರಾಡಕ್ಟ್ ಒಂದು 10ರಿಂದ 17 ಪ್ರಾಡಕ್ಟ್ ಇದೆ. ಅಂದರೆ ಬ್ಯಾಸಿಲಸ್ ಇರ್ಬೋದು, ಸುಡೋಮೋನಾಸ್ ಇರ್ಬೋದು, ಅಥವಾ ಬೇರೆ ಬೇರೆ AMC ಅಂತದಿರ್ಬೋದು. ಆ ಥರದ ಸಿಂಪರಣೆಗಳನ್ನ, ಲಿಕ್ವಿಡ್ ಸಿಂಪರಣೆಗಳನ್ನು ನೀವು ಮಳೆ ಇಲ್ಲದೆ ಇದ್ದಾಗಲೂ ಕೂಡ 10ರಿಂದ 15 ದಿನಕ್ಕೊಂದ್ಸಲ ನೀವು ಸಿಂಪರಣೆ ಮಾಡಬೇಕು. ಆ ಸಿಂಪರಣೆ ಮಾಡಿದ್ರೆ ರೋಗ ನಿರೋಧಕತೆ ಆಲ್ಟರ್ನೇಟಿವ್ ಜಾಸ್ತಿ ಆಗ್ತಾನೆ ಇರುತ್ತೆ. ಮತ್ತೇನು ಸಡನ್ ಆಗಿ ಮಳೆ ಬಂದರೂ ಕೂಡ ಲಾಸ್ ಆಗಲ್ಲ. ಮತ್ತೆ ಈ ಥರದ ಜೈವಿಕ ಸಮ್ಮಿಶ್ರಣಗಳು, ದಾರಕ್ಷಕ ಹೇಳಿದ AMCಗಳಿದೆ, ಈ ಥರದ್ದು ಬಂದಾಗ ಅದೊಂದನ್ನು ಮಾತ್ರ ಮಾಡಬೇಕಾ, ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನ ಸೇರಿಸ್ಬೇಕಾ ಅಂತ. ಆ್ಯಕ್ಚುಲಿ ಲಘು ಪೋಷಕಾಂಶಗಳು ಕೂಡ ಬೋರಾನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಪರ್ಟಿಕ್ಯುಲರ್ಲಿ ಮ್ಯಾಂಗನೀಸ್ ಸಲ್ಫೇಟ್, ಮ್ಯಾಂಗನೀಸ್, ಅವುಗಳನ್ನು ನೀವು ಈ ಜೈವಿಕ ಸಮ್ಮಿಶ್ರಣಗಳ ಜೊತೆ, ದಾರಕ್ಷಕ ಇರ್ಬೋದು, ಸುಡೋಮೋನಾಸ್ ಇರ್ಬೋದು, ಬ್ಯಾಸಿಲಸ್ ಇರ್ಬೋದು, AMC ಇರ್ಬೋದು, ಇವುಗಳ ಜೊತೆ ನೀವು ಬೆರೆಸಿ ಸಿಂಪರಣೆ ಮಾಡ್ಬೋದು. ಸಪ್ರೇಟ್ ಲೇಬರ್ ಇಲ್ಲ. ಮಳೆ ಇಲ್ಲದೆ ಇದ್ದಾಗ ಸುಮ್ಮನೆ ಕೂರಬಾರ್ದು. ಮಳೆ ಇಲ್ಲ ಅಂತ ಹೇಳಿದ್ರು ಕೂಡ ಕಡ್ಡಾಯವಾಗಿ ಯಾವ ಕೆಮಿಕಲ್ಗೂ ಹೋಗ್ಬೇಡಿ ಸರ್. ಖಂಡಿತ ಮಳೆ ಇಲ್ಲದೆ ಇದ್ದಾಗ ರೋಗ ಬರಲ್ಲ, ಪ್ರಸರಣ ಆಗಲ್ಲ. ಆದರೆ ನಾವು ಸಿಂಪರಣೆ ಮಾಡ್ತೀವಲ್ಲ, ಎಷ್ಟೋ ಸಲ ಬೈಕ್ ಸಿಂಪರಣೆ ಮಾಡ್ತಾರೆ ರೈತರುಗಳು. ನಾನು ತುಂಬ ಬೆಳೆ ಬರುತ್ತೆ ಅಂಥೇಳಿ ಇವತ್ತು ಮೈಕ್ರೋನ್ಯೂಟ್ರಿಯೆಂಟ್ ಹೊಡೆಯೋದು, ನಾಳೆ ಕೀಟನಾಶಕ ಹೊಡೆಯೋದು, ನಾಳೆ ಟಾನಿಕ್ ಹೊಡೆಯೋದು, ಇದೆಲ್ಲ ಮಾಡ್ತಿರ್ತಾರೆ. ಮಳೆ ಎಷ್ಟು ಇಂಪಾರ್ಟೆಂಟ್ ಆಗಿ ರೋಗ ಜಾಸ್ತಿ ಮಾಡುತ್ತೋ ಈ ಸಿಂಪರಣೆಗಳು ಕೂಡ ಜಾಸ್ತಿ ಮಾಡುತ್ತೆ. ಎಷ್ಟಿರಬೇಕು ದಾಳಿಂಬೆಗೆ ಸಿಂಪರಣೆ ಅಂತ ಹೇಳಿದ್ರೆ, ಮಳೆ ಇಲ್ಲದೆ ಇದ್ದಾಗ ಕನಿಷ್ಠ 8ರಿಂದ 10 ದಿನಗಳಿಗೆ ಒಮ್ಮೆ ಮಾತ್ರ ಒಂದು ಸಿಂಪರಣೆ ಮಾಡಬೇಕು. ಇಲ್ಲ ಅಂದ್ರೆ ಅದು ಕೂಡ ರೋಗನ ಜಾಸ್ತಿ ಮಾಡುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಸರ್, ಖಂಡಿತ ಬೇಡ ಯಾರಿಗೂ ಭಯಕ್ಕೂ. ನಾನು ಹೇಳ್ತಾ ಇರೋದು, ಎಷ್ಟೋ ಸಲ 100% ಜನ ದಾಳಿಂಬೆ ರೈತರುಗಳು ಬೈಕ್ ಔಷಧಿ ಹೊಡಿತಾರೆ. ಹೌದು ಸರ್, ಹೌದಾ, ವರ್ಷಕ್ಕೆ ಒಂದು ಬೆಳೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ. ಹೌದು, ಅದಕ್ಕೋಸ್ಕರ ಆ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ಇಲ್ಲ ಅಂತ ಮಳೆ ಇಲ್ಲದೆ ಇದ್ದಾಗ ಅಂಗಮಾರಿ ರೋಗ ಬರಲ್ಲ. ಮತ್ತೆ ಅಂಗಮಾರಿ ರೋಗ ಬಂದಾಗ ಮಾತ್ರ ನಿಮ್ಗೆ ಇಮ್ಯುನಿಟಿ ಆಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವುದೇ ರೋಗ ಬಂದರೂ ಕೂಡ ಕಂಟ್ರೋಲ್ ಮಾಡ್ಬೋದು. ಈಗ ನಾನು ಹಣ್ಣು ಕೊಳೆ ರೋಗ ಹೇಳಿದೆ, ಸೊರಗು ರೋಗ ಹೇಳಿದೆ, ಅವೆಲ್ಲ ಟೈಮ್ ತಗೊಳುತ್ತೆ. ಆದ್ರೆ ಅಂಗಮಾರಿ ರೋಗಕ್ಕೆ ಟೈಮೇ ಕೊಡಲ್ಲ. ಇವತ್ತು ಮಳೆ ಬಂದ್ರೆ ನೆಕ್ಸ್ಟ್ 3 days ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಮನ್ನ ತೋಟ ನಾಶ ಮಾಡ್ಬಿಡುತ್ತೆ. ಯಾವುದು ಅಂಗಮಾರಿ ರೋಗ ಮಾತ್ರ, ಬ್ಯಾಕ್ಟೀರಿಯಲ್ ಬ್ಲೈಟ್ ಮಾತ್ರ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮಳೆ ಇಲ್ಲದೆ ಇದ್ದಾಗ್ಲೂ ಕೂಡ ನೀವು ಈ ಸಿಂಪರಣೆಗಳನ್ನ ಮಾಡಿದ್ರೆ ಖಂಡಿತವಾಗಿ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ. ಲಘು ಪೋಷಕಾಂಶಗಳು ಜೊತೆಗೆ ಜೈವಿಕ ಸಮ್ಮಿಶ್ರಣಗಳು ಇವನ್ನ ಒಟ್ಟಿಗೆ ಸೇರಿಸಿ ಮಾಡ್ಬೋದು. ಇತ್ತೀಚೆಗೆ ನಮ್ಮಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಒಂದು ಸಿಂಪರಣೆ ಇದೆ. ಸ್ಯಾಲಿಸಿಲಿಕ್ ಆಸಿಡ್ ಕೂಡ ನಾವು ಹೇಳ್ತೀವಿ. ಕ್ಲೋವ್ ಆಯಿಲ್ ಅಂದ್ರೆ ಲವಂಗದ ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊಂಗೆ ಎಣ್ಣೆ ಕೂಡ, ಅಂದ್ರೆ ದಾರಕ್ಷಕ ಅಂದ್ರೆ ಹೊಂಗೆ ಎಣ್ಣೆ. ಆಕ್ಚುಲಿ ನಾವು ಟೆಸ್ಟ್ ಮಾಡಿರೋದು ಮಳೆ ಇಲ್ಲದೆ ಇದ್ದಾಗ. ಈಗ ಕರೋನಾಗೆ ಔಷಧಿ ತಗೊಳ್ಳೋದಕ್ಕಿಂತ ರೋಗನ ಕಂಟ್ರೋಲ್ ಮಾಡೋದು ಒಳ್ಳೆ ತಾನೆ. ಹೌದು ಸರ್, ರೋಗ ಬಂದ್ಮೇಲೆ ಕಷ್ಟ ಪಡೋದ್ರ ಬದಲು ಬರಕ್ ಮುಂಚೆ ನಾವು ತಗೊಳ್ಳೋದು ಒಳ್ಳೇದು. ಅದೇ ತರ ಇವೆಲ್ಲವೂ ಕೂಡ ಪ್ರಿವೆಂಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಮಳೆ ಇಲ್ಲದೆ ಇದ್ದಾಗಲೂ ಕೂಡ ನೀವು ಈ ಸಿಂಪರಣೆಗಳನ್ನ ಮಾಡಲೇಬೇಕು. ಮಾಡಿದ್ರೆ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ. ರೋಗ ನಿರೋಧಕತೆ ಬಗ್ಗೆ ನಿಮಗೆ ಗೊತ್ತೇ ಇರಲ್ಲ. ಅದಕ್ಕಿಂತ ಹೆಚ್ಚಾಗಿ ಹಣ್ಣುಗಳು ಚೆನ್ನಾಗ್ತವೆ, ಹಣ್ಣುಗಳ ಗಾತ್ರ ಜಾಸ್ತಿ ಆಗುತ್ತೆ, ಟೋಟಲ್ ನಂಬರ್ ಆಫ್ ಫ್ರೂಟ್ ಸೆಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನ ಮಾಡಲೇಬೇಕು ನೀವು. ಸರ್, ಈಗ ನೀವು ಗೊಬ್ಬರವನ್ನು ಕೊಡಿ ಅಂತೇಳಿ ಕೊಡ್ತೀರಿ, ಹಿಂಡಿ ಕೊಡಿ ಅಂತೇಳಿ ಕೊಡ್ತೀರಿ. ನಂತರ ನಾವು ಏನು ಜಿಂಕು, ಬೋರಾನ್ ಇವೆಲ್ಲ ಕೊಡ್ತೀರಿ. ಕೆಲವೊಮ್ಮೆ ಫರ್ಟಿಲೈಸರ್ಸ್ ಎಲ್ಲ ಜಾಸ್ತಿ ಆಗಿ ಹಣ್ಣು ಬರುತ್ತೆ. ಆ ಸಂದರ್ಭದಲ್ಲಿ ಒಡೆದೋಗ್ಬೋದು. ಒಡೆದೋಗಕ್ಕೆ ಕಾರಣಗಳು ಬಂದರೆ ನಾನು ಮತ್ತೆ ಆನ್ಸರ್ ಮಾಡಿ ಮತ್ತೆ ವಾಪಸ್ ಬರ್ತೀನಿ. ಹಣ್ಣುಗಳು ಒಡಿಲಿಕ್ಕೆ ಒಂದು ಬ್ಯಾಕ್ಟೀರಿಯಲ್ ಬ್ಲೈಟ್, ಅದು ನಿಮ್ಗೆಲ್ಲ ಗೊತ್ತಾಗುತ್ತೆ, ಅಂಟಿರುತ್ತೆ. ಇನ್ನೊಂದು ಯಾಕೆ ಹಣ್ಣುಗಳು ಒಡೆಯೋದು ಅಂತ ಹೇಳಿದ್ರೆ, ಹೇಗೆ ನಿಮ್ಮ ಮಣ್ಣಲ್ಲಿ ಸಾವಯವ ಇಂಗಾಮ್ಲ ಕಡಿಮೆ ಇದ್ರೂ ಕೂಡ ಹಣ್ಣು ಹೊಡೆಯುತ್ತದೆ. ನೆಮೆಟೋಡ್ಸ್, ಜಂತುಗಳಿದ್ರೆ ಹಣ್ಣು ಹೊಡೆಯುತ್ತದೆ. ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್, ತುಂಬಾ ಮಳೆ ಬಂತು, ಸಡನ್ ಆಗಿ ಬಿಸಿಲು ಬಂತು, ಅದಕ್ಕೂ ಹೊಡಿತದೆ. ಇನ್ನೊಂದ್ಸಲ ತುಂಬಾ ಥ್ರಿಪ್ಸ್ ಡ್ಯಾಮೇಜ್ ಮಾಡುತ್ತೆ, ಗಟ್ಟಿ ಆಯ್ತದೆ, ಗಟ್ಟಿ ಆಗುತ್ತೆ, ಆಗ್ಲೂ ಹೊಡಿತದೆ. ಯಾಕಂದ್ರೆ ಹೊಡೆದ ಕೆಳಗಡೆ ನೀರು ಬಿಟ್ಟಾಗ ಹೊಡ್ಕೊಳ್ತದೆ. ಮತ್ತೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಬೋರಾನ್ ಡಿಫಿಷಿಯನ್ಸಿ, ಬೋರಾನ್ ಕಡಿಮೆ ಆದ್ರೂ ಆಗುತ್ತೆ. ವಾತಾವರಣ ಚೇಂಜ್ ಆದ್ರೂ ಕೂಡ ಹೊಡಿತದೆ. ಹಾಗಾಗಿ
ಸಡನ್ ಆಗಿ ನೀರು ಕೊಡೋದು ನಿಲ್ಸೋದನ್ನ ನಿಲ್ಲಿಸ್ಬೇಕು. ಎಷ್ಟೋ ಸಲ ಈ ಮಳೆ ಬರ್ತಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಳೆ ಬಂದ್ರೆ ಅಂಗಮಾರಿ ರೋಗ ಜಾಸ್ತಿ ಆಗುತ್ತೆ ಅಂತೇಳಿ ನೀರು ಕೊಡಲ್ಲ ಎಷ್ಟೋ ಜನ, ಆಗ ಹೊಡಿತದೆ. ಬಟ್ ಈ ಪೋಷಕಾಂಶಗಳಿಗೂ ಹಣ್ಣುಗಳು ಹೊಡೆಯೋದಕ್ಕೂ ಏನು ರಿಲೇಷನ್ಸ್ ಇಲ್ಲ. ಬೋರಾನ್ ಕಡಿಮೆ ಆದ್ರೆ ಹೊಡೆಯುತ್ತೆ, ಪೊಟ್ಯಾಷಿಯಂ ಕಡಿಮೆ ಆದ್ರೆ ಹೊಡೆಯುತ್ತೆ. ಬೇರೆ ಕಾರಣಕ್ಕೆ ಅಂದ್ರೆ ಈ ಪೋಷಕಾಂಶಗಳನ್ನ ಕೊಡೋದ್ರಿಂದ ಹೊಡೆಯಲ್ಲ. ಅದು ಕಾಯಿ ಇನ್ನೇನು ಕೀಳಕ್ಕೆ ಇನ್ನೊಂದು ವಾರ ಇದ್ದಂಗೆ ಹೊಡೆಯಲ್ಲ. ಆ ಸಮಸ್ಯೆಗಳು ತೋಟಗಳಲ್ಲಿ ಬರುತ್ತೆ. ಅದೇ ಹೇಳ್ದಲ್ಲ ನಾನು, ಬರುತ್ತೆ. ಸಡನ್ ಆಗಿ ವಾತಾವರಣ ಚೇಂಜ್ ಆಗೋದು ಅಂತ ಟೈಮಲ್ಲಿ ನಿಮ್ಗೆ ಏನೋ ನಿಮ್ಮ ತೋಟದಲ್ಲಿ ಆಗ್ತಾ ಇದ್ರೆ ಸಿಂಪರಣೆಗೆ 1 ಲೀಟರ್ಗೆ 1 ಗ್ರಾಮ್ ಬೋರಾನ್, 5 ಗ್ರಾಮ್ ಸಲ್ಫೇಟ್ ಆಫ್ ಪೊಟ್ಯಾಶ್. 1 ಗ್ರಾಮ್ ಬೋರಾನ್, 5 ಗ್ರಾಮ್ ಸಲ್ಫೇಟ್ ಆಫ್ ಪೊಟ್ಯಾಶ್. ಯಾವುದಾದ್ರೂ ಎಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಯಾವುದಾದ್ರೂ ಒಂದು. ಅದಕ್ಕೆ ನಾವು ದಾರಾಕ್ಷಕ್ಕೆ ಹೇಳ್ತೀವಿ. ಅಂದ್ರೆ ಅದನ್ನ 4 ml ಸೇರಿಸ್ಕೊಂಡ್ರೆ ಎಣ್ಣೆ ತರದ ಪದಾರ್ಥ ಇರುತ್ತೆ, ಅದನ್ನ ಅಂದ್ರೆ ಒಂದು ಸ್ಮೂತ್ನೆಸ್ ಕೊಡ್ತದೆ ಒಂದು. ಇನ್ನೊಂದು ತುಂಬಾ ಹೊಡಿತಾ ಇದ್ರೆ ಜಿಬ್ಬರ್ಲಿಕ್ ಆಸಿಡ್ ಖಂಡಿತ ಹೆಲ್ಪ್ ಮಾಡುತ್ತೆ. 50 ppm ಜಿಬ್ಬರ್ಲಿಕ್ ಆಸಿಡ್. ತುಂಬಾ ಸಿಂಪಲ್ ಆಗಿ ಒಂದು ನಿಮಗೆ ಜಿಬ್ಬರ್ಲಿಕ್ ಆಸಿಡ್ ಪೌಡರ್ ಸಿಗುತ್ತೆ. 100 ಲೀಟರ್ ನೀರಿಗೆ 5 ಗ್ರಾಮ್ ಜಿಬ್ಬರ್ಲಿಕ್ ಆಸಿಡ್ ಅನ್ನು ಹಾಕಿ ನೀವು ಸಿಂಪರಣೆ ಮಾಡಿದ್ರೆ ಆ ಒಡೆಯ ಪ್ರಮಾಣ ಕಡಿಮೆ ಆಗುತ್ತೆ. ಇದು ಎಷ್ಟು ಈಗ ಫ್ರೂನಿಂಗ್ ಮಾಡ್ತಿರಲ್ಲ, ಎಷ್ಟು ದಿವಸ ಆದ್ಮೇಲೆ ಹೊಡಿಬೇಕು ಅಂತ ನೀವೇ ಹೇಳ್ತಾ ಇದ್ದೀರಿ. ಹಣ್ಣುಗಳ ಕೊಯ್ಲಿಗಿಂತ ಮುಂಚೆ ಮಾತ್ರ ಇದು ಬರುತ್ತೆ. ಹೌದೌದು. ಅಂದ್ರೆ ಎಲ್ಲ ತೋಟಗಳಲ್ಲೂ ಈ ಸಮಸ್ಯೆ ಇಲ್ಲ. ಹೌದು ಸರ್. ಯಾವ ತೋಟದಲ್ಲಿ ಸಮಸ್ಯೆ ಇರುತ್ತೋ ಆ ತೋಟದಲ್ಲಿ ಮಾತ್ರ ಇದನ್ನ ಮಾಡಬೇಕು, ಖಂಡಿತ ಮಾಡಬೇಕು. ಜಿಬ್ಬರ್ಲಿಕ್ ಆಸಿಡ್ 5 ಗ್ರಾಮ್ 100 ಲೀಟರ್ಗೆ ಹಾಕಿ ಮಾಡಬೇಕು. ಜೊತೆಗೆ ಅಂದ್ರೆ ಒಂದು ಗ್ಯಾಪ್ ಕೊಡಿ, ಜೊತೆಗೆ ಸೇರಿಸಿ ಮಾಡ್ಬೋದು. 1 ಗ್ರಾಮ್ ಬೋರಾನ್ 1 ಲೀಟರ್ಗೆ, 5 ಗ್ರಾಮ್ ಸಲ್ಫೇಟ್ ಆಫ್ ಪೊಟ್ಯಾಶ್, ಯಾವುದಾದ್ರೂ ಎಣ್ಣೆ ನೀವು ಸಿಂಪರಣೆ ಮಾಡಿದ್ರೆ ಖಂಡಿತವಾಗಿ ಕೂಡ ಎಷ್ಟು ಪಟ್ಟಿಗೆ 90% ಪ್ರಾಬ್ಲಮ್ ನ ಕಡಿಮೆ ಮಾಡುತ್ತೆ. ಸರಿ ಸರಿ. ಓಕೆ, ಮತ್ತೆ ಹಂಗ ಮಾರಿ ರೋಗ ಕೋಣ. ನಾನು ಇನ್ನು ಒಂದೇ ರೋಗದ ಬಗ್ಗೆ ಮಾತಾಡ್ತಾ ಇದ್ದೀನಿ.